ಪಬ್ಲಿಕ್ ನೆಕ್ಸ್ಟ್ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಚೈತನ್ಯ ಕೊಟ್ಟಾರೆ. ಇದೇ ಬರುವಂತಹ 25ನೇ ತಾರೀಕು ಡಿಸೆಂಬರ್ 25ನೇ ತಾರೀಕು ರಾಜ್ಯಾದ್ಯಂತ ಧೂಳು ಎಬ್ಬಿಸ್ಲಿಕ್ಕೆ ಹೊರಟಿರುವಂತಹ ಸಿನಿಮಾ ಯಾವುದು ಅಂತ ಹೇಳಿದ್ರೆ ಎಲ್ಲ ಸಣ್ಣ ಮಗುವಿಂದ ಹಿಡಿದು ಅಜ್ಜ ಅಜ್ಜಿಯಂದ್ರಿಗೂ ಕೂಡ ಎಲ್ರಿಗೂ ಕೂಡ ಗೊತ್ತಿದೆ ಯಾವ ಸಿನಿಮಾ ಅಂತ ಹೇಳಿದ್ರೆ ಅದು ಮಾರ್ಕ್ ಅನ್ನುವಂಥ ಸಿನಿಮಾ. ಈ ಮಾರ್ಕ್ ಸಿನಿಮಾದಲ್ಲಿ ವಿಭಿನ್ನ ಕ್ಯಾರೆಕ್ಟರ್ ಮೂಲಕ ಕಂಗೊಳಿಸ್ಲಿಕ್ಕೆ ಹೊರಟಿರುವಂಥ ನಮ್ಮೆಲ್ಲರ ಪ್ರೀತಿಯ ಕಿನಿ ವಿನೋದ್ ಅವ್ರ ನನ್ನ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಎಸ್ ಹೇಗಿದ್ದೀರಾ? ಸೂಪರ್ ಆಗಿದೆ ಮೇಡಮ್, ನೀವು ಹೇಗಿದ್ದೀರಾ? ಎಸ್ ನಾನು ಚೆನ್ನಾಗಿದ್ದಾರೆ. ಮೊದಲಿಗೆ ಮಾರ್ಕ್ ಬಗ್ಗೆ ಹೇಳೋದು ಅಂತ ಹೇಳಿದ್ರೆ ವಿಭಿನ್ನ ಕ್ಯಾರೆಕ್ಟ್ರಲ್ಲಿ ನೋಡ್ಬೋದಂತೆ ನಾವು ನಿಮ್ಮನ್ನು ಮಾರ್ಕಲ್ಲಿ. ಸೊ ಯಾವ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀರಾ, ಯಾವ ರೀತಿ ಇದೆ ನಿಮ್ಮ ಕ್ಯಾರೆಕ್ಟರ್ ಅನ್ನುವಂಥದ್ದು? ಕ್ಯಾರೆಕ್ಟರ್ ಹೆಸರು ಬಂದ್ಬಿಟ್ಟು ಅಬ್ಬಾಸ್ ಅಂತ. ಐ ಆಮ್ ಪ್ಲೇಯಿಂಗ್ ಒನ್ ಮುಸ್ಲಿಂ ಕ್ಯಾರೆಕ್ಟರ್. ಸೊ ಅದು ಬಂದ್ಬಿಟ್ಟು ನಮ್ಮ ನವೀನ್ ಚಂದ್ರ ಇಸ್ ಅ ಮೇನ್ ವಿಲನ್ ಅಲ್ವಾ, ಅವ್ರ ರೈಟ್ ಹ್ಯಾಂಡು. ಸೊ ಮಜಾದ ಸಿನಿಮಾದಲ್ಲಿ ಅದು ಅವ್ರದ್ದು ಹೆಂಗೆ ಹೇಳಬೇಕು ಅಂದರೆ ಆ ಕ್ಯಾರೆಕ್ಟ್ರು ನವೀನ್ ಸರ್ ಜೊತೆ ಆರಾಮಾಗಿ ಆ್ಯಕ್ಟ್ ಮಾಡಿಬಿಟ್ಟೆ. ಆದರೆ ನಮ್ಮ ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡೋದು ಸ್ವಲ್ಪ ಬೇಸ್ಮೆಂಟ್ ಅಲ್ಲಾಡ್ತಿತ್ತು. ಹಾಂ, ಸರ್ ಜೊತೆ ಬೇರೆ ಒಂದು ಫೈಟ್ ಬೇರೆ ಇದೆ ಅಲ್ವಾ. ಬಂದರು ಅವ್ರ ಸ್ವ್ಯಾಗ್ ನೋಡೋದಕ್ಕೆ ಒಂದು ಖುಷಿ. ಆಮ ಫ್ಯಾನ್ ಬಾಯ್ ಅವ್ರಿಗೆ. ಚಿಕ್ಕ ವಯಸ್ಸು ನನ್ನ ಬುದ್ಧಿ ಬಂದಾಗಿಂದ ಅವ್ರನ್ನ ನೋಡ್ಕೊಂಡು ಬಂದಿರೋದು. ಕೈಯಲ್ಲಿ ಕೊಟ್ಬಿಟ್ಟು ಹೊಡಿ ಅಂದರೆ ಹೊಡಿಯೋದು ಅವ್ರು ನೋಡೋದೇ ಕಷ್ಟ ನಾವು ಅಲ್ವಾ. ಇನ್ನು ಎತ್ಕೊಂಡ್ಬಿಟ್ಟು ಮಾಸ್ಟ್ರು ಬಂದ್ಬಿಟ್ಟು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಎಲ್ಲ ಮಾಡಬೇಕು ಬರಬೇಕಲ್ಲ. ಸರ್ನ ನೋಡಿದ ತಕ್ಷಣ ಎಲ್ಲ ಆಫ್ ಆಗಿಬಿಡೋದು ನಮಗೆ. ಸೊ ಅದಾದಮೇಲೆ ಸರ್ ನನ್ನ ಕಂಫರ್ಟ್ ಮಾಡಿದ್ರು. ಹೆಂಗೆ ಕಂಫರ್ಟ್ ಮಾಡಿದ್ರು ಅಂದರೆ ಹಂಗಲ್ಲ, ಹೆಂಗೆ ಮಾಡು, ಇದನ್ನಿಷ್ಟು ಮಾಡು, ಇದನ್ನಿಷ್ಟು ಮಾಡು, ಇದನ್ನಿಷ್ಟು ಮಾಡು, ಇದನ್ನಿಷ್ಟು ಮಾಡು. ಓಕೆ ಮಾಡ್ಬೋದು. ರೋಡಲ್ಲೆಲ್ಲ ಪ್ರಾಕ್ಟೀಸ್ ಮಾಡಿ ನಾನು ಸರ್ ಜೊತೆ ಮಾಡಬೇಕಲ್ಲ ಅಂತ. ಪಾಂಡಿಚೇರಿಯಲ್ಲೆಲ್ಲ ರೋಡಲ್ಲೆಲ್ಲ ಹೋಗ್ತಾ ಹಿಂಗೆ ಹೊಡಿಬೇಕು ಹಂಗೆ ಹೊಡಿಬೇಕು. ಅಲ್ಲಿ ಹೋದ್ಮೇಲೆ ಬರಲ್ಲ ಏನು ಕಮ್ಮಿ ಮೇಡಮ್. ಎಲ್ಲಿ ನನಗೆ ಫಸ್ಟ್ ಶಾಟ್ ನನ್ನ ಫಸ್ಟ್ ಡೇ ಇಟ್ಟಾಗಲೇ ರಾತ್ರಿ 2 ಗಂಟೆಗೆ ನೀವು ಇವಾಗ ಟ್ರೈಲರಲ್ಲಿ ನೋಡ್ತೀವಿ ಗೊತ್ತಾ, 3 ಬಾಡಿ ನೆತ್ತಾಕಿರ್ತಾರೆ. ಅದನ್ನು ನಾವು 2 ಗಂಟೆಗೆ ರೆಡಿ ಆಗಿದ್ದು ನಾವು. 2 ಗಂಟೆಗೆ ನಾವು ಸ್ಟಾರ್ಟ್ ನನಗೆ 1 ಗಂಟೆಗೆ ಅಂದರು. ಮಧ್ಯಾಹ್ನ 1 ಗಂಟೆವರೆಗೆ ಏನು ಮಾಡೋದು? ನಾನು 1 ಗಂಟೆ ಮಧ್ಯಾಹ್ನ ಅಲ್ಲ ಸರ್, ನೈಟು. ಸೊ ಆ ಥರ ಎಲ್ಲ ಇತ್ತು. ಗಬ್ಬ ಅಂದ್ಕೊಂಡು ನೋಡಿದೆ. ಆ ಸೆಟ್ಟಲ್ಲಿ ನೋಡಿದ್ರೆ 700-800 ಜನ ಸೆಟ್ಟಲ್ಲಿ. ನಾನು ಓಕೆ ಸೂಪರ್ ಅದ್ಭುತ. ಅದ್ರಲ್ಲಿ ಬೇರೆ ನನ್ನ ಬರ್ಡೇ ಅವತ್ತು 12th. ನನಗೆ ಡೈರೆಕ್ಟ್ ಸರು ವಿಜಯ್ ಸರ್ ಅಂತೂ ಭಯಂಕರ. ಹೆಂಗೆ ಮನುಷ್ಯ ಅಂದರೆ ವೆರಿ ಸೈಲೆಂಟ್. ಅವ್ರಿಗೇನು ಬೇಕು ಅದು ಮಾಡಬೇಕಷ್ಟೆ. ಇಲ್ಲಾಂದರೆ ಅಪ್ಪಡಿ ಬೇಡ ಇಪ್ಪಡಿ ಪಣ್ಣಂಗೆ ಅನ್ನೋರು. ಆಮೇಲೆ ನಮ್ಮ ಚಂದ್ರ ಸರ್ ಸೂಪರ್ ಕ್ಯಾಮ್ರಾಮನ್, ನೋ ಡೌಟ್. ನಮಗೆಲ್ಲ ಹೆಂಗೆ ಹೇಳೋ ಚೆನ್ನಾಗಿ ಹೆಂಗಿಟ್ಟಿದ್ದೀನಿ ಕ್ಯಾಮ್ರಾ ಮಾಡ್ಕೊಳೋರು. ಸೊ ಅದು ಸಿಕ್ಕರೆ ನಮ್ಗೆ ಇವಾಗ ಫಾರ್ ಎಕ್ಸಾಂಪಲ್ ಯಾವ್ದಾರ ಒಂದು ಸಿನಿಮಾದಲ್ಲಿ ನಮಗೊಂದು ಕ್ಲೋಸ್ ಶಾಟ್ ಸಿಕ್ಕರೂ ಬಿಡಲ್ಲ. ನೀನು ಈ ಥರ ದೊಡ್ಡ ಸಿನಿಮಾದಲ್ಲಿ ಅದು ಸರ್ ಜೊತೆ ನಂದೊಂದು ಫೈಟು ಅದ್ರಲ್ಲಿ ಕ್ಲೋಸು ಅಂತಂದರೆ ಹೆಂಗೆ ಕುಣಿದಾಡ್ಬೋದು ನಾವು ಮನಸ್ಸಲ್ಲಿ. ಬಿಕಾಸ್ ಐ ಆಮ್ ಅ ಫ್ಯಾನ್ ಬಾಯ್. ನೀವು ಇವಾಗಲೇ ಹೇಳಿದಾಗೆ ತುಂಬ ಕಷ್ಟಪಟ್ಟರೆ ಈ ಸೀನ್ಸ್ಗಳನ್ನೆಲ್ಲ ಮಾಡಲಿಕ್ಕೆ. ಯಾಕಂತ ಹೇಳಿದ್ರೆ ಸರ್ ನೋಡಿದಾಗ ಸೀನ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು. ಯಾವ ರೀತಿ ಫಾರ್ಮುಲಾ ಹೇಳ್ಕೊಟ್ರು ನಿಮಗೆ? ಫೈಟಿಂಗ್ ಫಾರ್ಮುಲಾ ಅಂತ ಹೇಳಿದ್ರೆ ಸುದೀಪ್ ಸರ್ ಯಾವ ರೀತಿ ಹೇಳ್ಕೊಟ್ರು ಅನ್ನುವಂಥದ್ದು? ಅವ್ರ ಫಾರ್ಮುಲಾ ಹೆಂಗೆ ಅಂತಂದರೆ ನಮಗೆ ಸಿಂಪಲ್. ಅವ್ರು ಹೇಳೋದೇನಂತಂದರೆ ನೋಡು, ಮಾಡಾದಮೇಲೆ ಬಂದ್ಬಿಟ್ಟು ಚೆನ್ನಾಗಿ ಇದನ್ನು ಮಾಡಬೇಕಿತ್ತು ಅಂತ ಅನ್ಬೇಡ, ಫಸ್ಟು ಮಾಡು. ಅದು ನೀನೇನು ಅಂದ್ಕೊಂಡಿದ್ಯಾ ಫಸ್ಟ್ ಅದನ್ನು ರೀಡ್ ಮಾಡ್ಕೊಂಡು ಫಸ್ಟ್ ರೆಡಿಯಾಗಲ್ಲಿ ಬಾ. ಇಲ್ಲ ಅಂದರೆ ಅದನ್ನು ನೀನು ಬಂದುಬಿಟ್ಟು ನಾನು ಇವಾಗ ಇಲ್ಲ ನಾನು ಅದನ್ನು ಮಾಡಬೇಕಿತ್ತು ಸರ್ ಅಂತಂದರೆ ಅದು ವೇಸ್ಟ್ ಮುಗ್ದೋಯ್ತು. ಅದು ಟೇಕ್ ಓಕೆ ಆದಮೇಲೆ ಆಗೋಯ್ತದು. ಅದು ನೆಕ್ಸ್ಟ್ ನಿನಗೆ ಸಿಗಲ್ಲ. ಸೊ ಆ ಥರ ಒಂದು ಎಜುಕೇಟ್ ಮಾಡ್ತಾರೆ ನನಗೆ ಸರ್. ಸೆಟ್ಟಲ್ಲಿ ಸುದೀಪ್ ಸರನ್ನು ನೋಡಿ ನೀವು ಕಲ್ತಿರುವಂಥ ಒಂದು ವಿಷಯ ಅಂತ ಇದ್ರೆ ಏನು ಸರ್ ಅದು? ಅವ್ರ ಹತ್ರ ಪ್ರತಿಯೊಂದು ಕಲಿಯೋದೇ ಇದೆ. ಸೊ ಸೆಟ್ಟಲ್ಲಿ ಹೆಂಗೆ ಅಂತಂದರೆ ಅವ್ರಿಗೆ ಪ್ರತಿಯೊಂದು ಕ್ಯಾರೆಕ್ಟರ್ ಗೊತ್ತಿರುತ್ತೆ. ಆ್ಯಂಡ್ ಸಿನಿಮಾ ಕತೆ ನೀಟಾಗಿ ನೋಡಿರ್ತಾರೆ. ಆ್ಯಂಡ್ ಅದ್ರ ಗ್ರಾಫ್ ಗೊತ್ತಿರುತ್ತೆ ಅವ್ರಿಗೆ. ಈ ಕ್ಯಾರೆಕ್ಟರ್ ಹಿಂಗೆ ಬಂದರೆ ಹೆಂಗೆ ಹೋಗುತ್ತೆ, ಹೆಂಗೆ ಮಾಡಬೇಕು, ಹೆಂಗೆ ಬರಬೇಕು ಅಂತ. ಸೊ ಅದು ವೆರಿ ಆ ಥರ ನಿಜವಾಗ್ಲೂ ನಾನು ನೋಡಿದ್ದು ಫಸ್ಟ್ ಟೈಮ್ ಆ ಥರ. ಸತ್ಯವಾಗ್ಲೂ ನಂಗೆ ಗೊತ್ತಿರಲ್ಲ. ನಮ್ಮದೇ ನಾಯ ಕೊಡಮ್ಮ ಡೈಲಾಗ್ ಹೊಡೆಯೋಣ ಅಂದ್ಕೊಂಡಿರ್ತಿದ್ದು. ಹಂಗಲ್ಲ, ಒಂದೊಂದು ಡೈಲಾಗಿಗೂ ಆ ಗ್ರಾಫ್ ಹೆಂಗಿರಬೇಕು, ಆ ಗ್ರಾಫಲ್ಲಿ ಮಾತಾಡ್ರೆ ನಿನ್ನ ಕ್ಯಾರೆಕ್ಟರ್ನ ಹೆಂಗೆ ಪೋಟ್ರೆ ಮಾಡ್ಬೋದು. ಸೊ ಅದನ್ನೆಲ್ಲ ನೀಟಾಗಿ ಹೇಳ್ಕೊಟ್ರು ನಮಗೆ. ಇವಾಗ ಕಿನಿ ವಿನೋದ್ ಅಂತ ಹೇಳಿ ಬಂದಾಗ ನಾವೆಲ್ಲರೂ ಮೊದಲಿಗೆ ಹೀರೋ ಆಗಿ ನೋಡಿರೋದು ಅವರನ್ನು. ಸೊ ಇವಾಗ ವಿಲನ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಯಾವ ರೀತಿ ಇತ್ತು ಟ್ರಾನ್ಸ್ಫರ್ ಅನ್ನುವಂಥದ್ದು? ಇಲ್ಲ, ಹೀರೋ ಆಗಿ ಅಂತಂದರೆ ಲೈಕ್ ಈ ಕೋವಿಡ್ ಬಂದಮೇಲೆ ಟು ಬಿ ಫ್ರ್ಯಾಂಕ್ ನನಗೆ ಆಫರ್ಸ್ಗಳು ಸ್ಟಾಪ್ ಆಗೋಯ್ತು. ಯಾವುದು ಎಲ್ಲ ಸ್ಟಾಪ್ ಆಯಿತು. ನಾನು ತಮಿಳ್ ಫಸ್ಟ್ ಮಾಡಿದ್ದು, ಅದಾದಮೇಲೆ ಕನ್ನಡಕ್ಕೆ ಬಂದೆ. ಕನ್ನಡ ಒಂದು ಮಾಡಿದೆ. ಅದಾಗಿದ ತಕ್ಷಣ ಕೋವಿಡ್. 3 ಇಯರ್ಸ್ ನಾನು ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಓಕೆ ಕಿಣಿ ಹೀರೋ ಆದರೆ ಆಗಲ್ಲ, ಫಸ್ಟ್ ನಟ ಆಗೋಣ, ಯಾವ್ದು ಸಿಗುತ್ತೆ ಅದಕ್ಕೆ ನುಗ್ಗೋಣ, ವಿಭಿನ್ನ ಪಾತ್ರಕ್ಕೆ ಹೋಗ್ಬಿಡೋಣ. ಫಸ್ಟು ಒಂದು 15-20 ಸಿನಿಮಾ ಮಾಡೋಣ. ಮಾಡಾದ್ಮೇಲೆ ಅವ್ರೇನಾದರೂ ನನಗೇನಾದ್ರು ತತ್ತಾಸ್ತು ಅಂದರೆ ಅದನ್ನೇನಾದ್ರು ಮುಂದೆ ಟ್ರೈ ಮಾಡೋಣ. ಸೊ ಅದು ಬೆಸ್ಟ್ ಅಂತ ನನಗೊಂದು ಇನ್ಫ್ಲುಯೆನ್ಸ್ ಆಯಿತು. 3 ವರ್ಷದ ನಂತರ ಮೊದಲು ಬಂದಿರುವಂಥ ಆಫರ್ ಯಾವುದು ಸರ್? ಫಸ್ಟ್ ಫಿನಿಕ್ಸ್ ಮಾಡಿದೆ ನಾನು. ಫಿನಿಕ್ಸ್ ಆಗಿದ ತಕ್ಷಣ ಮಾರ್ಕೆ ಮಾಡಿದ್ದು. ಮಾರ್ಕ್ ಆಗಿದ ತಕ್ಷಣ ಲಗ್ನ ಮಾಡಿದೆ. ಆಮೇಲೆ ಇವಾಗ ಕಂಟಿನ್ಯೂ ಆಫರ್ಸ್ಗಳು ಜಾಸ್ತಿ ಇದೆ. ಟು ಬಿ ಫ್ರ್ಯಾಂಕ್ ನಂಗೆ ಅದೇನೋ ಗೊತ್ತಿಲ್ಲ. ಗಾಡ್ ಗ್ರೇಸ್ ಸರ್ ಸಿನಿಮಾ ಮಾಡ್ಕೊಂಡು ಬಂದ ಏನಾಯ್ತೋ ಗೊತ್ತಿಲ್ಲ, ಹುಡ್ಕೊಂಡು ಬರ್ತದೆ ಇವಾಗ. ಬಂದರು ನನಗೆ ಅಂತ. ಸೊ ಹಂಗೆ
ಇವಾಗ ಮಾರ್ಕ್ ಸಿನಿಮಾ ಬಂತು ಅಂತ ಹೇಳಿದಾಗ ಎಲ್ಲ ಕಡೆಗಳೆಲ್ಲ ಸುದ್ದಿ ಆಗ್ತಾ ಇರೋದೇನು ಅಂತ ಹೇಳಿದ್ರೆ 180 ದಿನಗಳು 88ಗಿಂತ ಜಾಸ್ತಿ ಪ್ಲೇಸ್ಗಳಲ್ಲಿ ಮಾಡಿರುವಂತಹ ಸಿನಿಮಾ ಇದು ಅಂತ ಹೇಳಿ. ನೀವು ಯಾವ್ಯಾವ ಪ್ಲೇಸ್ಗಳಲ್ಲಿ ನಿಮ್ಮ ಶೂಟಿಂಗ್ ಇತ್ತು ಅನ್ನುವಂಥದ್ದು? ನಾನು ತೂತುಕುಡಿ ಇದ್ದೆ, ಪಾಂಡಿಚೇರಿ ಇದ್ದೆ, ಅದಾದ್ಮೇಲೆ ಆಲ್ಮೋಸ್ಟ್ ಅಲ್ಲೇ ಇದ್ದೆ. ನಂದೆಲ್ಲ ಅಲ್ಲೇ, ಯಾಕಂದರೆ ಬೀಚ್ ಪಕ್ಕ ಹಾಕೋರು ನಮ್ಮನ್ನು, ಹಿಂಗೆ ಹೋಗಿ ನಿಂತಿರೋದಷ್ಟೇ, ಕಮಾನ್ ಅಟ್ಯಾಕ್ ಅಂತ. ಸೊ ಅದು ಮಜಾ ಇರೋದು, ಮಜಾ ಮಾಡ್ತಾ ಇದ್ದೆ ನಾನು. ಸೊ ನಂದು ಡೇ ಎಫೆಕ್ಟು. ಇನ್ನು ನಾವು ಹಿಂಗೆ ನಡ್ಕೊಂಡು ಹಿಂಗೆ ಹೋಗ್ಬೇಕಾದ್ರೆ ಇನ್ನೊಂದು ಎಫೆಕ್ಟ್ ಬರೋರು, ನೈಟ್ ಎಫೆಕ್ಟ್ ಅವರು. ಬಟ್ ಇಬ್ಬರೇ ಇರಬೇಕಾಗಿರೋದು, ದಟ್ ಈಸ್ ಡೈರೆಕ್ಟರ್ ಸರ್ ಆ್ಯಂಡ್ ಕ್ಯಾಮ್ರಾಮನ್. ಇನ್ನೆಲ್ಲರೂ ಚೇಂಜ್ ಆಗಿರೋರು ಆ್ಯಂಡ್ ಟೆಕ್ನಿಷಿಯನ್ಸ್. ಎಲ್ರಿಗೂ ನಿಜವಾಗ್ಲೂ ದೇ ಆರ್ ರಿಯಲಿ ಗ್ರೇಟ್. ಹೆಂಗೆ ಕೆಲಸ ಮಾಡ್ಯಾರ ಅಂದರೆ ಹಗಲು ರಾತ್ರಿ. ಆ್ಯಂಡ್ ಇವನ್ ಆರ್ಟ್ ಡೈರೆಕ್ಟರ್ಸ್ ಶಿವು ಸರ್ ಬ್ಯೂಟಿಫುಲ್ ಹಾಕ್ಯಾರ ಸೆಟ್ಗಳು. ನಂದು ಒಂದು 5 ನಾವು ಫೈಟ್ ಮಾಡ್ಬೇಕಾರೆ ಸೆಟ್ ಇತ್ತು ನಮಗೊಂದು 5. ನಾವು ಸುದೀಪ್ ಸರ್ ಏಯ್ ಬಾಮ್ಮ ಅದೊಂಥರ ಮಜವಾಗಿತ್ತು ಅದು. ಅಲ್ಲಿ ಹೋಗೋರ್ಗೆ ಓಕೆ, ಎಲ್ಲಾದ್ಮೇಲೆ ಹಿಂಗೆ ಆಗ್ಬಿಡ್ತಿದ್ವಿ ಅಯ್ಯೋ ಸರ ಅಂತ. ಅಂದರೆ ಅವ್ರು ಬರ್ತಾಯಿದ್ದು ಸ್ವಾಗ್ ಹಂಗಿರೋದು. ಅದು ಒಂದು ನಮ್ಮ ಅಭಿಮನ್ಯು ಬರ್ತಾರೆ ಗೊತ್ತಾ, ಅಂಬಾರಿ ಹೊತ್ತಾಗ ಒಂದು ಆ ಸ್ವ್ಯಾಗ್ ಇರೋದು ನಮ್ಮ ಸರ್ದು. ಸ್ವ್ಯಾಗ್ ಅಂತ ಹೇಳಿದಾಗ ನಮಗೆಲ್ಲ ಕೂಡ ನೆನಪಾಗೋದು ಮಾರ್ಕ್ ಸಿನಿಮಾದಲ್ಲಿ ದದ ಯಾರು ಗೊತ್ತಾ ಸಾಂಗ್. ಎಷ್ಟು ಇಷ್ಟ ಆಯಿತು ಸರ್ ನಿಮಗೆ ಈ ಸಾಂಗ್ ಅನ್ನುವಂಥದ್ದು? ನಾವು ಚಿಕ್ಕ ವಯಸ್ಸಿಂದ ನೋಡಿರೋದು ಅವ್ರನ್ನೆಲ್ಲ, ನಮಗೆ ದಾದಾ ಅವರೇ ತಾನೇ. ಹಂಗಂದ ತಕ್ಷಣ ಅದಕ್ಕೆ ಇನ್ನೊಂದೇನಂತಾರೆ, ನನ್ನ ಫ್ರೆಂಡಿಗೆ ಒಂದು ಕಾಮಿಡಿ ಮಾಡಿದೆ ಮಚ್ಚ, ಅದ್ರಲ್ಲೊಂದು ಅಕ್ಕನಂತಾರೆ ಗೊತ್ತಾ ಮಚ್ಚ, ಅದು ನಾನೇ ಹೇಳಿರೋದು ಅಂತ. 4,000 ಇಸ್ಕೊಂಡಿದ್ದೀನಿ ಕಣೋ ಅಂತ. ಸುಮ್ಮನೆ ನಾವು ಕೂತ್ಕೊಂಡು ಮಾತಾಡ್ಬೇಕಾದ್ರೆ, ಅಣ್ಣ ನಿಮ್ಮ ಥರನೇ ಕೇಳುತ್ತಣ್ಣ ಅದು ಅಂತಂದ. ನಾನೆಲ್ಲ ಕಣೋ ಸುಮ್ಮನೆ ಹೇಳಿರೋ. ಅಂದರೆ ಅದು ಫನ್ ಅಲ್ವಾ ನಮಗೆ. ಅಂದರೆ ಸರ್ಗೊಂದು ಏನೋ ಹೇಳ್ಕೊಟ್ಬಿಟ್ಟಿದ್ದೀವಿ, ನಾವೇನೋ ಮಾಡಿಬಿಟ್ಟಿದ್ದೀವಿ ಅಂತ ಖುಷಿ ನಮಗೆ. ಇವಾಗ ಮ್ಯಾಕ್ಸ್ ಬಂದಾಗ ಎಲ್ರಿಗೂ ಗೊತ್ತಿರುವಂಥ ಪ್ರಕಾರ ಒಂದು ರಾತ್ರಿಯಲ್ಲಿ ಆಗಿರುವಂಥ ಕತೆ ಇದು ಅಂತ ಹೇಳಿ. ಸೊ ಇವಾಗ ಮಾರ್ಕ್ ಇದು ಟ್ರೈಲರ್ ಆಗಿರ್ಬೋದು, ಟೀಸರ್ ನೋಡಿದಾಗ ನಮ್ಗೆ ಅದು ಕೂಡ ಅನಿಸೋದು ಎಲ್ಲೋ ಒಂದು ರಾತ್ರಿಯಲ್ಲೇ ತುಂಬ ಶೂಟಿಂಗ್ಗಳೆಲ್ಲ ಮಾಡಿರುವಂಥದ್ದು ಅಂತ. ಆದರೆ ನೀವು ಇವಾಗ ಹೇಳಿದ್ರಿ ಡೇ ಶಿಫ್ಟಿಂಗ್ ಅವರು ಬರ್ತಾಯಿದ್ರು, ನೈಟ್ ಶಿಫ್ಟಿಂಗ್ ಅವರು ಬರ್ತಾಯಿದ್ರು ಅಂತೇಳಿ. ಸೊ ಇದ್ರ ಬಗ್ಗೆ ಎಲ್ಲ ಒಂದು ಹೇಳಬೇಕು ಅಂತಿದ್ರೆ, ಎಕ್ಸ್ಪೀರಿಯನ್ಸ್ ಅಂತ ಹೇಳಬೇಕು ಅಂತಿದ್ರೆ ಏನು ಹೇಳ್ತೀರಾ ಸರ್ ನೀವು? ಎಕ್ಸ್ಪೀರಿಯನ್ಸ್ ಅಂತ ಏನಿಲ್ಲ, ಸತ್ಯವಾಗ್ಲೂ ಗೊತ್ತಿಲ್ಲ ಹೇಳ್ಬೇಕು ಅಂತಂದರೆ. ನನ್ನ ಕೆಲಸ ಅಷ್ಟೇ ನೋಡ್ಬೇಕು ನಾನಲ್ಲಿ, ಯಾಕಂದರೆ ನಮ್ಗೆ ಅಷ್ಟೇ ಟೈಮ್ ಸಿಗ್ತಾ ಇದ್ದು. ಕತೆ ನಮ್ದು ಏನಿದ್ರು ನಮ್ಗೆ ಎಷ್ಟು ಹೇಳ್ತಾರೋ ಅಷ್ಟೇ, ಅದ್ರ ಮೇಲೆ ನಮ್ಗೆ ಗೊತ್ತಾಗಲ್ಲ. ಇವಾಗ ಸುದೀಪ್ ಸರ್ ಅಂತ ಹೇಳಿ ಬಂದಾಗ ಅವರ ಎಲ್ಲರೂ ಹೇಳುವ ಪ್ರಕಾರ ಅವ್ರದ್ದು ಕೈ ರುಚಿ ತಿನ್ಬೇಕಂತ ಒಂದ್ಸತಿ ಆ್ಯಕ್ಟ್ ಮಾಡಿದ್ರು ಅವ್ರ ಜೊತೆ ಅನ್ನುವಂಥದ್ದು. ನಿಮಗೆ ಸೆಟ್ಟಲ್ಲಿ ಯಾವತ್ತಾದರೂ ಒಂದಿನ ಆದರೂ ಊಟ ಮಾಡ್ಕೊಂಡು ಬಂದಿದ್ರಾ? ಸೆಟ್ಟಲ್ಲಿ ಟೈಮಲ್ಲಿತ್ತು ಸರ್ಗೆ, ಅವರು ಡಬಲ್ ಶಿಫ್ಟ್ ಮಾಡಬೇಕಲ್ಲ ಅವರು. ಈಗ ರೀಸೆಂಟಾಗಿ ನನ್ನ ಕೈಗೆ ದಾರ ಕಟ್ಬಿಟ್ಟಿದ್ದೆ. ನಾವು ಎಲ್ಲರಿಗೂ ಒಳ್ಳೇದಾಗಲಿ, ನಮ್ಮ ಮಾರ್ಕ್ಸ್ ಒಳ್ಳೇದಾಗಲಿ ಅಂತ ಅಂದ್ಬಿಟ್ಟು 16 ಡೇಸ್ ನಾನು ನಾನ್ ವೆಜ್ ತಿಂತಾರಲಿಲ್ಲ, ಎಲ್ಲ ಬಿಟ್ಬಿಟ್ಟಿದ್ದೆ. ಸರಿಗೆ ಅದು ಗೊತ್ತಿತ್ತು, ಯಾಕಂದರೆ ನನ್ನ ಭೋಜನ ಪ್ರಿಯ ಅಂತ. ಅವ್ರ ಮನೆಯಲ್ಲಿ ಹೋಗಿ ಪ್ರಾಕ್ಟೀಸ್ ಮುಗಿಸ್ಕೊಂಡು ನನಗೋಸ್ಕರ ಬಿರಿಯಾನಿ ಮಾಡಿಕೊಟ್ಟು ಅದ್ಭುತವಾಗಿ ತಿಂದೆ. ಆದರೆ ನಮ್ಮ ಸರ್ ನನಗೆ ಹೇಳಿಲ್ಲ, ಕಿರಣ್ ಸರ್ ಹೇಳಿದ್ರು ನನಗೆ, ಇವತ್ತು ತಂದು ಎಲ್ಲರೂ ಬಿರಿಯಾನಿ ತಿಂತಿರೋದು ನಿನ್ನಿಂದ, ಯಾಕಂದರೆ ಸರಿಗೆ ಗೊತ್ತಿತ್ತು ನೀನು 16 ಡೇಸ್ ಬಿಟ್ಟಿದ್ದೆ ಅಂತ. ಸೊ ಅವ್ರಿಗೆಲ್ಲ ಗೊತ್ತಾಗುತ್ತೆ, ಆದರೆ ಅವ್ರ ಪ್ರೀತಿ ತೋರಿಸೋದೇ ದೂರದಿಂದ. ಸೊ ಅದೊಂಥರ ಪ್ರೀತಿ. ತುಂಬ ಜನ ಹೇಳೋದು ಸುದೀಪ್ ಸರ್ ಜೊತೆ ಆ್ಯಕ್ಟ್ ಮಾಡಿದಾಗ ಅವರು ತುಂಬ ಎಷ್ಟು ಡಿಸಿಪ್ಲಿನನ್ನು ಕಲಿಸ್ತಾರೆ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ಡಿಸಿಪ್ಲಿನ್ ಕಲಿಬೇಕು, ಟೈಮ್ ಸೆನ್ಸ್ ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದು. ಸೊ ಯಾವ ರೀತಿ ಇತ್ತು ಸರ್ ಶೂಟಿಂಗ್ ಸೆಟ್ಟಲ್ಲಿ? ಯಾವ ರೀತಿ ಇದ್ರು? ತುಂಬಾ ಸೈಲೆಂಟ್ ಆಗಿದ್ರ ಅಲ್ಲ ತುಂಬ ರಗಡಾಗಿದ್ರ ಅನ್ನುವಂಥದ್ದು? ಅಲ್ಲ ಸರ್, ಸಿನಿಮಾದಲ್ಲಿ ಸೈಲೆಂಟಲ್ಲಿ ಇರೋಕ್ಕಾಗತ್ತೆ. 700 ನಮ್ಮ ಜೊತೆ ಎಲ್ಲ ಫನ್ ಸರ್. ಮುಗಿದ್ಕೊಂಬಂತು ಅಂದರೆ ಅವ್ರು ಕ್ಯಾರವಾನಲ್ಲಿ ಕೂತ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಕೂತಿರೋದು ನಾವು. ನಮಗೇನು ಅಂತಂದರೆ 7 ಗಂಟೆಗೆ ಕರೆದ್ರಾ ತಗೋ ಶಿಫ್ಟಾಗಿ ಕೂತ್ಕೋಬೇಕಲ್ಲಿ. ಕೂತ್ಕೊಂಡು ಸಂಜೆವರೆಗೂ ಕೆಲಸ ಮಾಡಿ ಔಟ್ ಅಂತಾರೆ, ನೆಕ್ಸ್ಟ್ ಇನ್ನೊಂದು ಅದು ಬೇರೆಯವರು. ಸೊ ಆ ಥರ ನಮಗೆ. ಸೊ ಪ್ರತಿಯೊಂದು ಸರ್ ಹೇಳೋರು, ಏನೋ ಇಲ್ಲಕ್ಕೋ ಇನ್ನೇ ಮಾಡ್ಕೊಂಡು ಎಸ್ ಮಾಡ್ಕೊಂಡು ಅಂತ. ಪ್ರತಿ ಕ್ಷಣನೂ ಫನ್ನೇ ನಮಗೆ. ಅವ್ರು ನೋಡೋದೇ ಖುಷಿ ಅಲ್ವಾ ನಮಗೆ. ಅವ್ರು ಸಿಗೋದೇ ಇಲ್ಲ ನಮಗೆ. ನಾವು ಫ್ರೇಮಲ್ಲಿ ನೋಡ್ತಾ ಇದ್ದವ್ರು ಇವತ್ತು ಜೊತೆಗೆ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದೀವಿ ಅಂತಾರೆ, ಎಷ್ಟು ಖುಷಿ ಆಗೋಣ ನನಗೆ ಅಲ್ವಾ, ನೀವೇ ಹೇಳಿ. ಹಾಂ ಮತ್ತೆ ಸರ್ ನಾವಿವಾಗ ಪೋಸ್ಟರ್ ನೋಡಿದಾಗ ಸುದೀಪ್ ಸರ್ ಹೇರ್ ಸ್ಟೈಲ್ಗೆ ತುಂಬ ಜನ ಫಿದಾ ಆಗಿರೋದಿದೆ. ಸೊ ಹಾಗಾದರೆ ನಾವಿವಾಗ 25th ನೀವು ಇದೇ ರೀತಿ ಹೇರ್ ಸ್ಟೈಲ್ ಮಾಡ್ಕೊಂಡು ಬಂದರೆ ಇನ್ನೂ ತುಂಬ ಜನ ನಿಮಗೂ ಫ್ಯಾನ್ಸ್ ಆಗ್ಬೋದೇನೋ ಅಲ್ವಾ? ನನಗೆ ಯಾವತ್ತು ಬ್ರ್ಯಾಂಡ್ ಆಗಿರಬೇಕು, ಅದು ಅವರಿಗೆ ಸೀಮಿತ. ಅದು ನಾವೆಲ್ಲ ಹಾಕಿದ್ರೆ ಅದೇನೋ ಒಂದು ಏನಂತಾರೆ, ಅದನ್ನು ಪಾರಿವಾಳಕ್ಕೆ ಸುಮ್ಮನೆ ಬಟ್ಟೆ ಹಾಕ್ದಾಗಿರುತ್ತೆ, ಚೆನ್ನಾಗಿರಲ್ಲ. ಓಕೆ ಸರ್, ಇವಾಗ ಕೊನೆಯದಾಗಿ 25ಕ್ಕೆ ಸಿನಿಮಾ ಬರ್ತಾ ಇದೆ, ಏನು ಹೇಳ್ತೀರಾ? ಅದಕ್ಕಿಂತ ಮುಂಚೆ 25ಕ್ಕೆ ಇನ್ನೊಂದು ಸಿನಿಮಾ ಬರ್ತಾ ಇದೆ, 45 ಸಿನಿಮಾ. ಸೊ ಎರಡೂ ಸಿನಿಮಾ ಜುಗುಲ್ ಬಂದಿಯಲ್ಲಿದೆ ಅಂತ ಹೇಳ್ಬೋದು, ಏನು ಹೇಳ್ತೀರಾ ಇದಕ್ಕೆ? ನಾನು ಹೇಳೋಷ್ಟು ದೊಡ್ಡವನಂತಲ್ಲ, ಎಲ್ಲ ದಿಗ್ಗಜರು ಬರ್ತಿದ್ದಾರೆ. ನಮ್ಮ ಹತ್ರ ಏನಿದೆ, ನಮ್ಮ ಹತ್ರ RX ಇದೆ. ನಾವು RXಲ್ಲಿ ಎಷ್ಟು ಪೆಟ್ರೋಲ್ ಹಾಕೊಂಡು ಹೋದ್ರೆ ಎಲ್ಲಿವರೆಗೂ ಹೋಗ್ಬೇಕಂತ ನಮಗೆ ಗೊತ್ತು. ನಾವು ಆ ಕೆಲಸ ನಮ್ಮ ಸರ್ ಮಾಡಿದ್ದಾರೆ. ಅವರು ದಿಗ್ಗಜರು, ಮಾತಾಡೋಂಗೆ ಇಲ್ಲ ಅವ್ರ ಬಗ್ಗೆ, ಯಾಕಂದರೆ ನಾವು ಅಷ್ಟು ಇನ್ನೂ ಬೆಳೆದೂ ಇಲ್ಲ, ನಾವು ನೋಡೂ ಇಲ್ಲ. ಈಗ ಅಂಬೆಗಾಲು ಇಡ್ತಾ ಇದ್ದೀವಿ. ಸೊ ಅಂಬೆಗಾಲು ಕೆಲಸ ಮಾಡೋಣ. ಓಕೆ ಸರ್, ನಾವು ಕೂಡ
ಡಿಸೆಂಬರ್ 25ಗೆ ನಿಮ್ಮೊಂದು ಸ್ಕ್ರೀನಲ್ಲಿ ನೋಡಲಿಕ್ಕೆ ನಾವೆಲ್ಲರೂ ಕೂಡ ರೆಡಿ ಆಗಿರ್ತೇವೆ ಅಂತ ಹೇಳ್ತಾ ಆಲ್ ದ ಬೆಸ್ಟ್. ಎಸ್, ಕೇಳಿರಲ್ಲ ವೀಕ್ಷಕರಿಂದ ನಮ್ಮೆಲ್ಲರ ಪ್ರೀತಿಯ ಕಿನಿ ವಿನೋದ್ ಅವರು ಆಡಿರುವಂಥ ಮಾತಿದಾಗಿತ್ತು. ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.